ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜನಾ ಸ್ಪರ್ಶ. ಇದು ಕರ ಹಾಕಿತ್ತು ನಮ್ಮ ಹಸು, ಅಂದರೆ ಹೆಣ್ಗರ ಹಾಕಿತ್ತು. ತಾಯಿ ಮಕ್ಕಳು ಇಬ್ಬರೂ ಕೂಡ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಬೆಳ್ಳಗಂದರೆ ಬೆಳ್ಳಗಿತ್ತು ಆ ಕರ ಮಾತ್ರ. ಅದ್ರ ಮೂತಿನೂ ಕೂಡ ಚಿಕ್ಕದಕ್ಕೆ ಎಷ್ಟು ಚೆನ್ನಾಗಿತ್ತು, ಅದು ಕಂಡುಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸಿತ್ತು. ಆಮೇಲೆ ಅದು ನನ್ನನ್ನು ನೋಡಿ ಸ್ವಲ್ಪ ಇದು ಮಾಡ್ತಿತ್ತು, ಅಂದರೆ ಭಯ ಪಟ್ಕೊತಿತ್ತು. ನಾನು ಹತ್ರಕ್ಕೆ ಹೋದರೆ ಇವಾಗೇನು ಆ ಥರ ಮಾಡ್ತಿರಲಿಲ್ಲ. ಅದಕ್ಕೋಸ್ಕರ ನಾನು ನಿನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ ವೀಡಿಯೋನ. ಮಂಗಳವಾರ ಹಾಕಿತ್ತು ಕರನ, ನಾನು ಇವತ್ತು ಮಾಡ್ತಾಯಿದ್ದೀನಿ ವೀಡಿಯೋನ. ತುಂಬ ಅಂದರೆ ತುಂಬ ಬೆಳ್ಳಗೈತೆ, ನೀವೇ ನೋಡ್ತಿರ್ಬೋದು ಎಷ್ಟು ಬೆಳ್ಳಗೆ ಕಾಣಿಸ್ತೈತೆ. ಇದ್ರ ಅಮ್ಮ ಅದು, ಅದ್ರ ಅಮ್ಮ ನೋಡಿದ್ರೆ ಆ ಕಲರ್ ಐತೆ, ಇದು ನೋಡಿದ್ರೆ ವೈಟ್ಗಂದರೆ ವೈಟ್ ಗುಟ್ಟೈತೆ. ನಮ್ಮ ಮನೆಯಲ್ಲಿ ಹಸ ನಾನು ಮದುವೆ ಆಗಿ ಬಂದಾಗಿಂದನೂ ಹಸ ತಂದಾಗಿಂದನೂ ಹಾಕಿರೋ ಕರುಗಳೆಲ್ಲ ಒಂಥರ ಡಬಲ್ ಕಲರು ಆ ಥರ, ಅಂದರೆ ಬ್ಲ್ಯಾಕ್ ಕಲರ್ ಅಥವಾ ಕೆಂಜಕ್ಕಿರೋದು, ಅಂದರೆ ಮೂತಿ ಮೇಲೆ ಅಥವಾ ಬೇರೆ ಎಲ್ಲಾದರೂ ಆ ಕಡೆ ಈ ಕಡೆ ಎಲ್ಲ ತೊಡೆ ಹತ್ರ ಆಮೇಲೆ ಕಾಲ ಹತ್ರ ಎಲ್ಲ ಒಂಥರ ಕೆಂಜಕ್ಕೆ ಅಥವಾ ಕರ್ರಗಿರೋ ಕರನೇ ನಾನು ಇಷ್ಟಪಟ್ಟು ನೋಡಿರೋದು ನಮ್ಮ ಮನೇಲಿ. ಎಲ್ಲೂ ಒಂಚೂರು ಕಪ್ಪಗಿಲ್ಲದೆ ಇರೋದು ಮತ್ತು ಎಲ್ಲೂ ಕೆಂಚಗಿಲ್ಲದೆ ಇರೋ ಕರನ ನಾನು ಬೆಳ್ಳಗಂದರೆ ಬೆಳ್ಳಗಿರೋ ಕರನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗಂತೂ. ಬಂದು ನೋಡಿದ ತಕ್ಷಣವೇ ನನಗೊಂಥರ ಖುಷಿ ಆಗೋಯಿತು. ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ಅಷ್ಟು ಚೆನ್ನಾಗಿ ಓಡಾಡುತ್ತೆ ಅದು ಕೂಡ ನೀಟಾಗಿ. ಅದನ್ನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ, ಯಾವಾಗಾದರೂ ಓಡಾಡ್ತಿರುತ್ತಲ್ಲ ಆವಾಗ ವೀಡಿಯೋ ಮಾಡಿ ಹಾಕ್ತೀನಿ. ಮತ್ತು ನಾನು ಸ್ವಲ್ಪ ಈಚೆ ಕೆಲಸ ಮಾಡ್ತಿದ್ನಲ್ಲ, ಅದಕ್ಕೋಸ್ಕರ ನಾನು ಅಂದರೆ ಗಿಡಗಳನ್ನೂ ಅಷ್ಟಾಗಿ ಅಬ್ಸರ್ವ್ ಮಾಡೇ ಇರಲಿಲ್ಲ. 2 ದಿವಸದಿಂದ ಮಳೆ ಎಲ್ಲ ಚೆನ್ನಾಗಿ ಬೀಳ್ತಿತ್ತಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಇದೊಂದು ತೆಂಗಿನ ಮರ ಇತ್ತು ಮತ್ತು ಇದೆಲ್ಲ ಚಿಕ್ಕ ಪುಟ್ಟದ್ದು. ಇದು ಡೇರೆ ಗೆಡ್ಡೆ ಎಲ್ಲ ಗೆಡ್ಡೆ ಮಾತ್ರ ಇತ್ತು. ಇವಾಗೆಲ್ಲ ಹಸಿರಿಗೆ ಚೆನ್ನಾಗಿ ಗಿಡಗಳೆಲ್ಲ ಬೆಳ್ಕೊತೈತೆ. ಅದನ್ನು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಿಮಗೆ ಅಂತ. ಮತ್ತು ಇದು ಕುಂಟೆ ಹೊಡಿಯೋದು ಮತ್ತು ಅದೇನು ಇದಂತಾರೆ ಹಸುಗಳ್ನ ಹಾಕ್ಕೊಂಡು ಅದನ್ನು ಹೊಡಿತಾರೆ, ಅದನ್ನು ಕೂಡ ಯಾವಾಗಾದರೂ ವಿಡಿಯೋ ಮಾಡಿ ಹಾಕ್ತೀನಿ. ಅದಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೆ ಈಗ ಹೊಲ ಉಳೋದು ಮತ್ತು ಹಸುಗಳಿಗೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅದನ್ನೆಲ್ಲ ಹಾಕ್ತಿರ್ತೀನಿ. ಮತ್ತು ಹೆಂಗೆ ಕಾಳುಗಳು ಮತ್ತು ರಾಗಿ ಚೆಲ್ಲೋದು ಅದನ್ನೆಲ್ಲ ವೀಡಿಯೋಸು ಕೂಡ ನಿಮಗೆ ಹಾಕ್ತಾನೇ ಇರ್ತೀನಿ. ಇವಾಗೆಲ್ಲ ಬರೀ ಈ ಥರ ವ್ಲಾಗ್ ಮಾತ್ರನೇ ಮಾಡ್ತಾಯಿದ್ದೀನಿ, ಯಾಕೆ ಅಂದರೆ ಇನ್ನೂ ಮಳೆ ಎಲ್ಲ ಚೆನ್ನಾಗಿ ಬರಬೇಕು. ಆಮೇಲೆ ಟ್ರ್ಯಾಕ್ಟ್ರೆಲ್ಲ ಬಂದು ಉಳಿಸ್ತಾರೆ, ಆಮೇಲೆ ಹಸುಗಳಲ್ಲೂ ಕೂಡ ಅದನ್ನು ಹೊಡಿತಾರೆ. ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಯಾವಾಗಾದರೂ. ಈಗ ಮಳೆ ಹೂವು ಕಾಲ ಆಗಿರೋದ್ರಿಂದ ಮಳೆ ಹೂವು ಬಿಡ್ತಾಯಿತ್ತು ನೋಡಿ, 2 ಮುಖ ಕಾಣಿಸ್ತೈತಲ್ಲ, ಆ ಥರ ಒಂದೊಂದು ಆ ಕಡೆ ಈ ಕಡೆ ಎಲ್ಲ ಒಂದೊಂದು 2 ಬಿಡ್ತಾಯಿತ್ತು. ಅಂದರೆ